ಮೀನುಗಾರಿಕೆಯ ನಿಷೇಧದ ಅವಧಿ ಮುಗಿದು ಕಡಲ ಮಕ್ಕಳು ಮೀನುಗಾರಿಕೆಗೆ ಇಳಿದರೂ ಮೀನು ಸಿಗದಂತಾಗಿದೆ. ಮಳೆ ಅಬ್ಬರದಿಂದ ಮೀನುಗಾರಿಕೆ ಋತು ಆರಂಭದಲ್ಲಿಯೇ ಮತ್ಸ್ಯಕ್ಷಾಮ ಎದುರಾಗಿದ್ದು, ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸೋಮವಾರ ಮೀನುಗಾರಿಕೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಡೆ ಬಂದಿದ್ದ ಮಂಗಳೂರಿನ 10 ಬೋಟ್ಗಳು ಮೀನು ಸಿಗದೆ ಕಾರವಾರದ ಬೈತ್ಕೋಲ್ ಮೀನುಗಾರಿಕೆ ಬಂದರು ಬಳಿ ಲಂಗರು ಹಾಕಿವೆ. ಈ ದೃಶ್ಯ ಕಂಡು ಸ್ಥಳೀಯ ಬೋಟ್ಗಳು ಕೂಡ ಮೀನುಗಾರಿಕೆಗೆ ಇಳಿಯಲು ಮುಂದಾಗಿಲ್ಲ. 4 ಬೋಟ್ಗಳಿಗೆ ಒಂದಷ್ಟು ಮೀನು ಸಿಕ್ಕರೂ ಇನ್ನು ಕೆಲವು ಬೋಟ್ಗಳಿಗೆ ಏನು ಸಿಗದಷ್ಟು ಮೀನಿನ ಬರ ಉಂಟಾಗಿದೆ. ಇನ್ನು ಸಮುದ್ರದಲ್ಲಿ ಮೀನು ಕಡಿಮೆ ಎನ್ನುವ ಕಾರಣಕ್ಕೆ ಹೊರ ಜಿಲ್ಲೆಯ ಕೆಲ ಬೋಟ್ಗಳು ಉತ್ತರ ಕನ್ನಡ ಭಾಗದಲ್ಲಿ ತೀರಕ್ಕೆ ಬಂದು ನಿಷೇಧ ಬುಲ್ ಟ್ರಾಲ್ ಮೀನುಗಾರಿಕೆ ನಡೆಸುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮೀನುಗಾರಿಕೆಯ ಋತು ಆರಂಭವಾಗಿ 2 ವಾರ ಆಗಿದೆ. ಆದರೆ ಇದುವರೆಗೆ ಮೀನು ಬೇಟೆ ಸರಿಯಾಗಿ ಆಗಿಲ್ಲ. ಆಳ ಸಮುದ್ರ ಬೋಟುಗಳು ಬರಿಗೈನಲ್ಲಿ ವಾಪಸ್ಸು ಬರುತ್ತಿವೆ. ಕೆಲವು ದಿನಗಳ ಹಿಂದೆ ದೋಣಿ, ಸಣ್ಣ ಬೋಟುಗಳು ಒಂದಷ್ಟು ಸಿಗಡಿ ಹಿಡಿದಿದ್ದರೂ ಈಗ ಅದು ಸಹ ಇಲ್ಲದಂತೆ ಮೀನುಗಾರರು ಕಂಗಾಲಾಗಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.